ನಮಸ್ತೆ, ನಾನು ಡಾಕ್ಟರ್ ದೀಪ್ತಿ ಬಾವಾ, ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ಮತ್ತು ಗೈನಕಾಲಜಿಸ್ಟ್ ಸ್ಪರ್ಶ್ ಹಾಸ್ಪಿಟಲ್ ಬ್ಯಾಂಗ್ಳೂರಿಂದ. ಇವತ್ತು ನಾವು HPV ವ್ಯಾಕ್ಸಿನ್ ಬಗ್ಗೆ ಮಾತಾಡೋಣ. HPV ಇನ್ಫೆಕ್ಷನ್ ಒಂದು ವೈರಲ್ ಇನ್ಫೆಕ್ಷನ್ ಆಗಿರುತ್ತೆ. ಅದರಿಂದಾಗಿ ಸರ್ವೈಕಲ್ ಕ್ಯಾನ್ಸರ್ ಬರುವಂಥ ರೋಗಗಳು ಸಾಧ್ಯತೆ ಇದೆ. ಇವತ್ತು ನಾವು ಒಂದು ವ್ಯಾಕ್ಸಿನ್ ಮೂಲಕ ಈ ಕಂಪ್ಲೀಟ್ ರೋಗ ಮುಕ್ತ ಮಾಡ್ಬೋದು. ಯಂಗ್ ಏಜ್ ಸೆಕ್ಷುಲಿ ಅವರು ಆ್ಯಕ್ಟಿವ್ ಆಗೋಕ್ಕಿಂತ ಮುಂಚೆ ಅಂದರೆ 9 ವರ್ಷದಿಂದ 14 ವರ್ಷ ತನಕ ಈ ವ್ಯಾಕ್ಸಿನ್ ಕೊಡ್ಬೋದು ಹೆಣ್ಮಕ್ಳಿಗೆ. ಗಂಡು ಮಕ್ಕಳು ಕೂಡ ಈ ವ್ಯಾಕ್ಸಿನ್ ತಗೋಬೋದು, ಯಾಕೆಂದರೆ ಇದು ಏನಲ್ ಕ್ಯಾನ್ಸರ್ ಕೂಡ ಬರುವಂಥ ಚಾನ್ಸಸ್ ಇದೆ. ಸೊ ಈ ವ್ಯಾಕ್ಸಿನ್ ತಗೊಳ್ಳೋದ್ರಿಂದ ಮಕ್ಕಳಿಗೆ ನಾವು ಸರ್ವೈಕಲ್ ಕ್ಯಾನ್ಸರಿಂದ ಕಂಪ್ಲೀಟ್ಲಿ ಮುಕ್ತ ಮಾಡ್ಬೋದು. ಅದಲ್ಲದೆ ಈ ವ್ಯಾಕ್ಸಿನಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಕೂಡ ಇರಲ್ಲ. ಈವನ್ ಅಪ್ ಟು 45 ಏಜ್ವರೆಗೂ ಈ ವ್ಯಾಕ್ಸಿನ್ ತೆಗೋಬೋದು. ನಾವು ಎಲ್ಲಾದರೂ ಮಿಸ್ ಆಯಿತು ಅಂತಂದರೆ 25ಇಂದ 45 ಇಯರ್ಸ್ ಆ ತನಕನೂ ಈ ವ್ಯಾಕ್ಸಿನ್ ತಗೋಬೋದು. 2 ಡೋಸ್ ಬೇಕಾಗುತ್ತೆ ಚಿಕ್ಕ ಮಕ್ಕಳಿಂದ, ಅಲ್ಲಿ 0 ಮತ್ತು 6 ಮಂತ್ಸ್. ಅದು ಏಜ್ ಜಾಸ್ತಿ ಆಯಿತು ಅಂತಂದರೆ 3 ಡೋಸ್ ಬೇಕಾಗುತ್ತೆ, 0, 2 ಆ್ಯಂಡ್ 6 ಮಂತ್ಸ್. 3 ಡೋಸು ತಗೊಳ್ಳೋದು ತುಂಬ ಇಂಪಾರ್ಟೆಂಟ್. ಎಲ್ಲಾದರೂ ಒಂದು ಮಿಸ್ ಆಯಿತು ಅಂತಂದರೆ ಮತ್ತೆ ಮೊದಲಿಂದಾಗಿ ಫಸ್ಟಿಂದ ಎಲ್ಲ ಡೋಸಸ್ಸು ತಗೋಬೇಕಾಗುತ್ತೆ. ಇವತ್ತು ಈ ಒಂದು ವ್ಯಾಕ್ಸಿನ್ ನಿಮ್ಮ ಮಕ್ಕಳಿಗೆ ಕೊಡೋದ್ರಿಂದ ಮುಂದೆ ನಾವು ಸರ್ವೈಕಲ್ ಕ್ಯಾನ್ಸರ್ ಅಂತ ದೊಡ್ಡ ರೋಗವನ್ನು ಪ್ರಿವೆಂಟ್ ಮಾಡ್ಬೋದು. ಯಾಕೆಂದರೆ ಇವಾಗ ಇದು ಆಲ್ಮೋಸ್ಟ್ ಬ್ರೆಸ್ಟ್ ಕ್ಯಾನ್ಸರ್ಗಿಂತ ಮೇಲೆ ಬರ್ತಾ ಇದೆ. ಇಂಡಿಯಾದಲ್ಲಿ ಸರ್ವೈಕಲ್ ಕ್ಯಾನ್ಸರ್ ಇನ್ಕ್ರೀಸ್ ಆಗ್ತಾ ಇದೆ. ಆದ ಕಾರಣ ಈ ಒಂದು ವ್ಯಾಕ್ಸಿನ್ ತಗೊಳ್ಳೋದು ತುಂಬಾ ಮುಖ್ಯ. ಇದು ತಗೊಂಡು ನಿಮ್ಮ ಫ್ಯೂಚರ್ ಜನ್ರೇಷನ್ನ ನಾವು ಕಾಪಾಡೋಣ. ಥ್ಯಾಂಕ್ ಯು.